ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆ ಇದೇ ಪ್ರೈಮ್ ಟೈಮ್ನಲ್ಲಿ ಬ್ರೇಕ್ ಮಾಡಿದ್ದ ಸುದ್ದಿ ಸತ್ಯವಾಗಿದೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಹೈಕಮಾಂಡ್ ಎಂಟ್ರಿಯ ಬೆನ್ನಲ್ಲೇ ಸಚಿವ ವೆಂಕಟೇಶ್ ಉಲ್ಟಾ ಹೊಡೆದಿದ್ದಾರೆ. ಶಾಸಕರು ಸಚಿವರ ಫಾರಿನ್ ಟೂರ್ ಕ್ಯಾನ್ಸಲ್. ದೆಹಲಿಯಿಂದ ಡಿಸಿಎಂ ಡಿಕೆಶಿ ಕೊಟ್ರ ಗುದ್ದು. ದೆಹಲಿಯಲ್ಲಿ ಕೂತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಅದರ ಹೊಡೆತಕ್ಕೆ ಸಿದ್ದರಾಮಯ್ಯ ಟೀಮ್ ಕಂಗಾಲಾಗಿದೆ. ಇದ್ದಕ್ಕಿದ್ದಂತೆ ಶಾಸಕರು ಸಚಿವರ ಫಾರಿನ್ ಟೂರ್ ಕ್ಯಾನ್ಸಲ್ ಆಗಿದೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಪ್ಲಾನ್ ರದ್ದಾಗಿದೆ. ನಾನೇ ಫಾರಿನ್ ಟ್ರಿಪ್ಗೆ ಹೋಗ್ತಿಲ್ಲ. ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಎಲ್ಲೂ ಟೂರ್ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ಇದನ್ನ ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವದಲ್ಲಿ ಹೋಗ್ತಾರೆ ಅಂತ ಈ ತರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಪುಟ್ಟರಂಗ ಹೇಳಿಕೆ ಕೊಟ್ಟವ್ರೆ ಅಂತ ಹೇಳಿದ್ವಿ. ನಾನು ನೆನ್ನೆ ಸಂಜೆ ಅವರು ಮಾತಾಡಿ, ಏನ್ರಿ ನೀವ್ ಯಾಕಪ್ಪ ಈ ತರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದ್ರೆ ಹೆಂಗ ಕೇಳ್ಬಿಟ್ರಿ, ಯಾವ ತರ ನಿಮ್ದು. ಆದ್ರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರ್ ಕಳಿಸ್ತಾ ಇಲ್ಲ. ನಮ್ ದುಡ್ಡಿನಲ್ಲಿ ಫಾರಿನ್ ಟೂರ್ ಹೋಗ್ತೀವಿ. ಪಾಪ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ರು ನನ್ನ ದುಡ್ಡಲ್ಲೇ ಫಾರಿನ್ ಟೂರ್ ಹೋಗ್ತೀನಿ ಅಂತಿದ್ರು. ಅಷ್ಟರಲ್ಲೇ ಟೂರ್ ಕ್ಯಾನ್ಸಲ್ ಆಗಿದೆ. ಹೋಗ್ತಾ ಇದ್ರಿ ಅನ್ನುವಂಥದ್ದು ಹೌದು. ಯಾವ ಇಲಾಖೆಯಿಂದ ಸರ್? ಹೇಗೆ? ಯಾವ ಇಲಾಖೆಯಲ್ಲಿ ನಾವು ಸ್ವಂತ ಹೋಗ್ತೀವಿ. ಖಾಸಗಿಯಿಂದ ಹೋಗ್ತಾ ಇದ್ರಿ ಸರ್? ಅಲ್ಲ, ಈಗ ಖಾಸಗಿನೂ ಹೋಗೋಕೆ ಹೈಕಮಾಂಡ್ ನಿಂದ ಕೂಡ ಅನುಮತಿ ತಗೋಬೇಕು ಅನ್ನೋದು ಇದೆ ಅಂತ. ಹೌದು ಸರ್, ಕೊಟ್ಟಿದ್ರೆ ಅವ್ರದ್ದೇನು ಅಂತ ಹೇಳಿದಾರಲ್ಲ. ಯಾರು ಮಾತಾಡಿದ್ರು ಸರ್? ಮುಖ್ಯಮಂತ್ರಿಗಳ ಪೇಪರ್ನಲ್ಲಿ ಓದಿನಿ ನಾನು. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅವರು ಸ್ವಂತ ಹೋಗ್ತಾ ಇದ್ರೆ ಹೋಗ್ಲಿ ಅಂತ. ಫಾರಿನ್ ಟೂರ್ ಹೋದ್ರೆ ಯಾವುದೇ ತಪ್ಪೇನಿಲ್ಲ. ನನಗೆ ಯಾವ ಟೂರು ಬೇಡ, ನನಗೇನು ಬೇಡ. ಟೂರ್ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿರೋದಂಥದ್ದು. ಅವ್ರು ಸ್ವತಂತ್ರ ಇದೆ, ಹೋಗ್ಬೋದು, ಓಡಾಡ್ಕೊಂಡು ಬರ್ಬೋದು. ಕೆಲವರು ಅವ್ರವ್ರ ಇಲಾಖೆ ವತಿಯಿಂದ ಹೋಗ್ತಾರೆ, ಕೆಲವರು ಸರ್ಕಾರದ ವತಿಯಿಂದ ಹೋಗ್ತಾರೆ. ಅದ್ರಲ್ಲೇನು ತಪ್ಪೇನಿದೆ? ಅದಕ್ಕೂ ರಾಜಕಾರಣಕ್ಕೆ ಏನು ಸಂಬಂಧ ಏನು? ಒಟ್ಟಾರೆ ಟೂರ್ ಕ್ಯಾನ್ಸಲ್ ಮಾಡಿಸೋ ಮೂಲಕ ಡಿಕೆಶಿ ಮತ್ತೊಂದು ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆ ಇದೇ ಪ್ರೈಮ್ ಟೈಮ್ನಲ್ಲಿ ಬ್ರೇಕ್ ಮಾಡಿದ್ದ ಸುದ್ದಿ ಸತ್ಯವಾಗಿದೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಹೈಕಮಾಂಡ್ ಎಂಟ್ರಿಯ ಬೆನ್ನಲ್ಲೇ ಸಚಿವ ವೆಂಕಟೇಶ್ ಉಲ್ಟಾ ಹೊಡೆದಿದ್ದಾರೆ. ಶಾಸಕರು ಸಚಿವರ ಫಾರಿನ್ ಟೂರ್ ಕ್ಯಾನ್ಸಲ್. ದೆಹಲಿಯಿಂದ ಡಿಸಿಎಂ ಡಿಕೆಶಿ ಕೊಟ್ರ ಗುದ್ದು. ದೆಹಲಿಯಲ್ಲಿ ಕೂತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಅದರ ಹೊಡೆತಕ್ಕೆ ಸಿದ್ದರಾಮಯ್ಯ ಟೀಮ್ ಕಂಗಾಲಾಗಿದೆ. ಇದ್ದಕ್ಕಿದ್ದಂತೆ ಶಾಸಕರು ಸಚಿವರ ಫಾರಿನ್ ಟೂರ್ ಕ್ಯಾನ್ಸಲ್ ಆಗಿದೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಪ್ಲಾನ್ ರದ್ದಾಗಿದೆ. ನಾನೇ ಫಾರಿನ್ ಟ್ರಿಪ್ಗೆ ಹೋಗ್ತಿಲ್ಲ. ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಎಲ್ಲೂ ಟೂರ್ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ಇದನ್ನ ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವದಲ್ಲಿ ಹೋಗ್ತಾರೆ ಅಂತ ಈ ತರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಪುಟ್ಟರಂಗ ಹೇಳಿಕೆ ಕೊಟ್ಟವ್ರೆ ಅಂತ ಹೇಳಿದ್ವಿ. ನಾನು ನೆನ್ನೆ ಸಂಜೆ ಅವರು ಮಾತಾಡಿ, ಏನ್ರಿ ನೀವ್ ಯಾಕಪ್ಪ ಈ ತರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದ್ರೆ ಹೆಂಗ ಕೇಳ್ಬಿಟ್ರಿ, ಯಾವ ತರ ನಿಮ್ದು. ಆದ್ರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರ್ ಕಳಿಸ್ತಾ ಇಲ್ಲ. ನಮ್ ದುಡ್ಡಿನಲ್ಲಿ ಫಾರಿನ್ ಟೂರ್ ಹೋಗ್ತೀವಿ.
ಪಾಪ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ರು ನನ್ನ ದುಡ್ಡಲ್ಲೇ ಫಾರಿನ್ ಟೂರ್ ಹೋಗ್ತೀನಿ ಅಂತಿದ್ರು. ಅಷ್ಟರಲ್ಲೇ ಟೂರ್ ಕ್ಯಾನ್ಸಲ್ ಆಗಿದೆ. ಹೋಗ್ತಾ ಇದ್ರಿ ಅನ್ನುವಂಥದ್ದು. ಹೌದು. ಯಾವ ಇಲಾಖೆಯಿಂದ ಸರ್? ಹೇಗೆ? ಯಾವ ಇಲಾಖೆಯಲ್ಲಿ ನಾವು ಸ್ವಂತ ಹೋಗ್ತೀವಿ. ಖಾಸಗಿಯಿಂದ ಹೋಗ್ತಾ ಇದ್ರಿ ಸರ್? ಅಲ್ಲ, ಈಗ ಖಾಸಗಿನೂ ಹೋಗೋಕೆ ಹೈಕಮಾಂಡ್ ನಿಂದ ಕೂಡ ಅನುಮತಿ ತಗೋಬೇಕು ಅನ್ನೋದು ಇದೆ ಅಂತ. ಹೌದು ಸರ್. ಕೊಟ್ಟಿದ್ರೆ ಅವ್ರದ್ದೇನು ಅಂತ ಹೇಳಿದಾರಲ್ಲ. ಯಾರು ಮಾತಾಡಿದ್ರು ಸರ್? ಮುಖ್ಯಮಂತ್ರಿಗಳ ಪೇಪರ್ನಲ್ಲಿ ಓದಿನಿ ನಾನು. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅವರು ಸ್ವಂತ ಹೋಗ್ತಾ ಇದ್ರೆ ಹೋಗ್ಲಿ ಅಂತ. ಫಾರಿನ್ ಟೂರ್ ಹೋದ್ರೆ ಯಾವುದೇ ತಪ್ಪೇನಿಲ್ಲ. ನನಗೆ ಯಾವ ಟೂರು ಬೇಡ, ನನಗೇನು ಬೇಡ. ಟೂರ್ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿರೋದಂಥದ್ದು. ಅವ್ರ ಸ್ವತಂತ್ರ ಇದೆ, ಹೋಗ್ಬೋದು, ಓಡಾಡ್ಕೊಂಡು ಬರ್ಬೋದು. ಕೆಲವರು ಅವ್ರವ್ರ ಇಲಾಖೆ ವತಿಯಿಂದ ಹೋಗ್ತಾರೆ, ಕೆಲವರು ಸರ್ಕಾರದ ವತಿಯಿಂದ ಹೋಗ್ತಾರೆ. ಅದ್ರಲ್ಲೇನು ತಪ್ಪೇನಿದೆ? ಅದಕ್ಕೂ ರಾಜಕಾರಣಕ್ಕೆ ಏನು ಸಂಬಂಧ ಏನು? ಒಟ್ಟಾರೆ ಟೂರ್ ಕ್ಯಾನ್ಸಲ್ ಮಾಡಿಸೋ ಮೂಲಕ ಡಿಕೆಶಿ ಮತ್ತೊಂದು ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆ ಇದೇ ಪ್ರೈಮ್ ಟೈಮ್ನಲ್ಲಿ ಬ್ರೇಕ್ ಮಾಡಿದ್ದ ಸುದ್ದಿ ಸತ್ಯವಾಗಿದೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಹೈಕಮಾಂಡ್ ಎಂಟ್ರಿಯ ಬೆನ್ನಲ್ಲೇ ಸಚಿವ ವೆಂಕಟೇಶ್ ಉಲ್ಟಾ ಹೊಡೆದಿದ್ದಾರೆ. ಶಾಸಕರು ಸಚಿವರ ಫಾರಿನ್ ಟೂರ್ ಕ್ಯಾನ್ಸಲ್. ದೆಹಲಿಯಿಂದ ಡಿಸಿಎಂ ಡಿಕೆಶಿ ಕೊಟ್ರ ಗುದ್ದು. ದೆಹಲಿಯಲ್ಲಿ ಕೂತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಅದರ ಹೊಡೆತಕ್ಕೆ ಸಿದ್ದರಾಮಯ್ಯ ಟೀಮ್ ಕಂಗಾಲಾಗಿದೆ. ಇದ್ದಕ್ಕಿದ್ದಂತೆ ಶಾಸಕರು ಸಚಿವರ ಫಾರಿನ್ ಟೂರ್ ಕ್ಯಾನ್ಸಲ್ ಆಗಿದೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಪ್ಲಾನ್ ರದ್ದಾಗಿದೆ. ನಾನೇ ಫಾರಿನ್ ಟ್ರಿಪ್ಗೆ ಹೋಗ್ತಿಲ್ಲ. ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಎಲ್ಲೂ ಟೂರ್ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ನಮ್ಮ ಇದನ್ನ ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವದಲ್ಲಿ ಹೋಗ್ತಾರೆ ಅಂತ ಈ ತರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ರು? ನಮ್ಮ ಪುಟ್ಟರಂಗ ಹೇಳಿಕೆ ಕೊಟ್ಟವ್ರೆ ಅಂತ ನನಗೆ ಹೇಳಿದ್ರಿ. ನಾನು ನೆನ್ನೆ ಸಂಜೆ ಅವ್ರು ಮಾತಾಡಿ, ಏನ್ರಿ ನೀವ್ಯಾಕಪ್ಪ ಈ ತರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದ್ರೆ ಹೆಂಗ ಹೇಳ್ಬಿಟ್ರಿ, ಯಾವ ತರ ನಿಮ್ದು? ಆದ್ರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರ್ ಕಳಿಸ್ತಾ ಇಲ್ಲ. ನಮ್ ದುಡ್ಡಿನಲ್ಲಿ ಫಾರಿನ್ ಟೂರ್ ಹೋಗ್ತೀವಿ. ಪಾಪ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ರು ನನ್ನ ದುಡ್ಡಲ್ಲೇ ಫಾರಿನ್ ಟೂರ್ ಹೋಗ್ತೀನಿ ಅಂತಿದ್ರು. ಅಷ್ಟರಲ್ಲೇ ಟೂರ್ ಕ್ಯಾನ್ಸಲ್ ಆಗಿದೆ. ಹೋಗ್ತಾ ಇದ್ರಿ ಅನ್ನುವಂಥದ್ದು. ಹೌದು. ಯಾವ ಇಲಾಖೆಯಿಂದ ಸರ್? ಹೇಗೆ? ಯಾವ ಇಲಾಖೆಯಲ್ಲಿ ನಾವು ಸ್ವಂತ ಹೋಗ್ತೀವಿ. ಖಾಸಗಿಯಿಂದ ಹೋಗ್ತಾ ಇದ್ರಿ ಸರ್? ಅಲ್ಲ, ಈಗ ಖಾಸಗಿನೂ ಹೋಗೋಕೆ ಹೈಕಮಾಂಡ್ ನಿಂದ ಕೂಡ ಅನುಮತಿ ತಗೋಬೇಕು ಅನ್ನೋದು ಇದೆ ಅಂತ. ಹೌದು ಸರ್. ಕೊಟ್ಟಿದ್ರೆ ಅವ್ರದ್ದೇನು ಅಂತ ಹೇಳಿದಾರಲ್ಲ. ಯಾರು ಮಾತಾಡಿದ್ರು ಸರ್? ಮುಖ್ಯಮಂತ್ರಿಗಳ ಪೇಪರ್ನಲ್ಲಿ ಓದಿನಿ ನಾನು. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅವರು ಸ್ವಂತ ಹೋಗ್ತಾ ಇದ್ರೆ ಹೋಗ್ಲಿ ಅಂತ. ಫಾರಿನ್ ಟೂರ್ ಹೋದ್ರೆ ಯಾವುದೇ ತಪ್ಪೇನಿಲ್ಲ. ನನಗೆ ಯಾವ ಟೂರು ಬೇಡ, ನನಗೇನು ಬೇಡ. ಟೂರ್ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿರೋದಂಥದ್ದು. ಅವ್ರ ಸ್ವತಂತ್ರ ಇದೆ, ಹೋಗ್ಬೋದು, ಓಡಾಡ್ಕೊಂಡು ಬರ್ಬೋದು. ಕೆಲವರು ಅವ್ರವ್ರ ಇಲಾಖೆ ವತಿಯಿಂದ ಹೋಗ್ತಾರೆ, ಕೆಲವರು ಸರ್ಕಾರದ ವತಿಯಿಂದ ಹೋಗ್ತಾರೆ. ಅದ್ರಲ್ಲೇನು ತಪ್ಪೇನಿದೆ? ಅದಕ್ಕೂ ರಾಜಕಾರಣಕ್ಕೆ ಏನು ಸಂಬಂಧ ಏನು? ಒಟ್ಟಾರೆ ಟೂರ್ ಕ್ಯಾನ್ಸಲ್ ಮಾಡಿಸೋ ಮೂಲಕ ಡಿಕೆಶಿ ಮತ್ತೊಂದು ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.